ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಇದು ಮಂಗಳಗೌರಿಯ 3ನೇ ವಾರದ ವ್ಲಾಗು. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾಗೂ ರಕ್ಷಾಬಂಧನದ ಶುಭಾಶಯಗಳು. ಎಲ್ಲರೂ ಕ್ಷಮಿಸಿ, ಈ ವ್ಲಾಗ್ನ ತುಂಬ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕಾರಣಾಂತರಗಳಿಂದ ಅಂದರೆ ಎಡಿಟ್ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಸ್ವಲ್ಪ ತೊಂದರೆ ಇರೋದ್ರಿಂದ ಈ ವ್ಲಾಗು ತುಂಬ ತಡವಾಗಿ ಬರ್ತಾ ಇದೆ. ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಚಾನಲ್ ಮೇಲೆ ಹಾಗೆ ನನ್ನ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಬ್ಬ ಅಂತ ಬಂದರೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಬಿಡ್ಬೇಕಪ್ಪ, ಪೂಜೆನ ಬೇಗನೆ ಮಾಡಬೇಕು ಅಂತ ಎಲ್ಲರ ಮನೇಲೂ ಅಂದ್ಕೊಂಡಿರ್ತೀರ. ಸೇಮ್ ನಮ್ಮ ಮನೇಲೂ ಕೂಡ ಹಾಗೆ ನಾವು ಬೆಳಗ್ಗೆ ಬೇಗನೆ ಎದ್ವಿ. 5 o'clockಗೆ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಬೇಕು ಅಂತ ನಾನು ನಮ್ಮ ಅತ್ತೆ. ಆದರೆ ಆಗಲೇ ಇಲ್ಲ. ನನ್ನ ಮಗಳು ಕೂಡ ನನ್ನ ಜೊತೆನೇ ಎದ್ದಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು. ಅವಳನ್ನ ಮತ್ತೆ ಮಲಗಿಸಿ ಬಾಡಿ ಎಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಗೋಯಿತು. ಸೊ ನೈಟೇ ಪ್ಲ್ಯಾನ್ ಮಾಡಿಕೊಂಡೆ ಬೆಳಗ್ಗೆ ಬೇಗ ಎದ್ದು ದೊಡ್ಡದಾಗಿ ರಂಗೋಲಿ ಹಾಕಿ ಕಲರೆಲ್ಲ ಹಾಕಬೇಕು ಅಂತ. ಸೊ ಆಗಿಲ್ಲ. ಅದಕ್ಕೆ ಚಿಕ್ಕದಾಗಿ ಕ್ಯೂಟಾಗಿರೋ ಒಂದು ರಂಗೋಲಿನ ಹಾಕ್ಕೊಂಡೆ. ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊ ಬಂದು ಅಡುಗೆ ತಯಾರಿನ ಫಸ್ಟ್ ಮಾಡ್ಕೊಂಬಿಡೋಣ, ಆಮೇಲೆ ಪೂಜೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಫಸ್ಟು ಅಡುಗೆನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಅಪ್ಪ ಅಮ್ಮ ಮತ್ತು ನಮ್ಮ ತಮ್ಮ ಕೂಡ ಬರೋದಿತ್ತು. ನಮ್ಮ ತಮ್ಮನಿಗೆ ರಾಖಿ ಕಟ್ಟಿರಲಿಲ್ಲ. ಈ ಸತಿ ಅಮ್ಮನ ಮನೆಗೆ ನಾನೇ ಹೋಗ್ತಾ ಇದ್ದೆ ರಾಖಿ ಕಟ್ಟಕ್ಕೆ. ಸೊ ಈ ಸತಿ ಅವನೇ ಬರ್ತಾ ಇದ್ದಾನೆ. ಹಾಗೆ ಅಡುಗೆನೆಲ್ಲ ಮುಗಿಸಿ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಪೂಜೆ ತಯಾರಿನೆಲ್ಲ ಮಾಡಿ ಇಟ್ಕೊಂಡಿದ್ದೆ. ದೀಪನೆಲ್ಲ ಇಟ್ಕೊಂಡು ಫಸ್ಟು ದೀಪ ಬೆಳಗಿಸೋದ್ರ ಮೂಲಕ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಲಾಸ್ಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರ್ಬೋದು. ಮತ್ತೆ ಅದನ್ನೇ ನಾನು ಎಲ್ಲ ಹಾಕೋಕ್ಕೆ ಹೋಗಿಲ್ಲ, ಸ್ಕಿಪ್ ಮಾಡಿದ್ದೀನಿ ವಿಡಿಯೋನ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ. ಫಸ್ಟು ಗಣೇಶ ಪಡಿ ಅಂತ ಇಟ್ಬಿಟ್ಟು ಗಣೇಶನಿಗೆ ಪೂಜೆ ಮಾಡ್ಕೊತೀವಿ. ಯಾವುದೇ ಒಂದು ಪೂಜೆ ಆರಂಭ ಮಾಡೋಕ್ಕಿಂತ ಮುಂಚೆ ನಾವು ಗಣೇಶನನ್ನು ಆರಾಧನೆ ಮಾಡಬೇಕು. ವಿಘ್ನಗಳನ್ನು ತಡೆಯೋದಕ್ಕೆ ವಿಘ್ನೇಶ್ವರನನ್ನು ನಾವು ಆರಾಧಿಸಬೇಕು. ಆಮೇಲೆ ನಮ್ಮ ಮನೆಯಲ್ಲಿ ಒಂದು ಫೋಟೋ ಇದೆ, ಪಾರ್ವತಿ ಪರಮೇಶ್ವರ ಹಾಗೆ ಗಣೇಶ ಸುಬ್ರಹ್ಮಣ್ಯ. ಈ ಫೋಟೋಗೆ ಫಸ್ಟ್ ಪೂಜೆ ಮಾಡ್ಕೊತೀನಿ. ಈ ಫೋಟೋಗೆ ಪೂಜೆ ಆದಮೇಲೆ ನಾನು ಗೌರಿ ಕಳಸನ ಇಟ್ಟು ಗೌರಿ ಕಳಸಕ್ಕೆ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀನಿ. ಗೌರಿ ಕಳಸನ ಇಟ್ಕೊಂಡೆ. ಆಮೇಲೆ ಅದಕ್ಕೆ ಕಳಸಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡೋದಿತ್ತು. ಸ್ವಲ್ಪ ಅಲಂಕಾರನೆಲ್ಲ ಮಾಡಿಕೊಂಡು ಪೂಜೆನ ಒಂದೊಂದೇ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಳಸಕ್ಕೆ ಹೂವಿನ ಅಲಂಕಾರವನ್ನು ಮಾಡ್ಕೊತಾ ಇದ್ದೀನಿ. ನನಗಂತೂ ಪರ್ಸ್ನಲ್ ಆಗಿ ಒಂದು ಅನುಭವ ಆಗುತ್ತೆ. ನಾನು ಎಷ್ಟೇ ಹೂವನ್ನ ಹಾಕ್ತಾ ಇದ್ದರೆ ಏನೋ ಕಮ್ಮಿ, ಇನ್ನೂ ಹಾಕಬೇಕು, ಕಮ್ಮಿ ಆಗ್ತಾ ಇದೆ ಅನಿಸ್ತಾನೆ ಇರುತ್ತೆ. ನನಗೆ ಅಂತ ಅಲ್ಲ, ಸುಮಾರಾಗಿ ಜನಕ್ಕೆ ಅನಿಸಿರ್ಬೋದು. ನಿಮಗೆ ಏನಾದರೂ ಹಾಗೆ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ, ಹಾಗೆ ಅನಿಸುತ್ತೆ ಅಂತ. ನನಗಿಂತ ನಮ್ಮ ಅತ್ತೆಯವ್ರಿಗೆ ಇನ್ನೂ ಏನಾದರೂ ಹಾಕಿದ್ರೆ ಇನ್ನೂ ಕಮ್ಮಿ ಆಗಿದೆ, ಇನ್ನೂ ಹಾಕು ಹೂವು, ಏನೋ ಒಂದು ಕಮ್ಮಿ ಅನಿಸ್ತಾ ಇದೆ ಕಳಸಕ್ಕೆ ಅಂತ ಅಂತಾನೆ ಇರ್ತಾರೆ. ಎಷ್ಟೇ ಹೂವನ್ನ ಮುಡಿಸಿದ್ರು ಕಮ್ಮಿನೇ ದೇವರಿಗೆ. ಮನಸ್ಸಿಗೆ ಸಮಾಧಾನನೇ ಆಗಲ್ಲ. ಇನ್ನೂ ಏನಾದರೂ ಹಾಕಬೇಕು, ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನಿಸ್ತಾನೆ ಇರುತ್ತೆ. ಅದಾದಮೇಲೆ ನಾನು ಅರಿಶಿನ ಕುಂಕುಮ ಹಾಗೆ ಗಂಧನ ಹಚ್ತಾ ಇದ್ದೀನಿ. ಹೂವು, ಅರಿಶಿನ ಕುಂಕುಮ, ಗಂಧ ಇದಿಷ್ಟು ಹಚ್ಚಾದ್ಮೇಲೆ ದೇವರಿಗೆ ಒಂಥರ ಒಳ್ಳೆ ಕಳೆ ಬಂದಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಗಮನಿಸಿರಬಹುದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದು ಕಳಸ. ಅದಾದಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಆರತಿ ತಟ್ಟೆನ ರೆಡಿ ಮಾಡಿಕೊಂಡೆ. ಇಲ್ಲಿ ಟೈಮ್ ಸಾಲದೇ ಇರೋದ್ರಿಂದ ನಾರ್ಮಲಾಗಿ ಆರತಿ ತಟ್ಟೆ ಮೇಲೆ ಹತ್ತಿ ಇಟ್ಬಿಟ್ಟು ಒಂದು ಹೂವನ್ನ ಇಡ್ತೀವಿ. ಆದರೆ ನಮ್ಮ ಊರ ಕಡೆ ಎಲ್ಲ ಅಂದರೆ ಗಣೇಶ ಪೂಜೆಗೆ ಆಗಿರಲಿ, ಯಾವುದೇ ರೀತಿ ಪೂಜೆ ಆಗಿರಲಿ, ಆರತಿ ತಟ್ಟೆಗೆ ಎಣ್ಣೆನ ಹಚ್ಚಿ ಅದ್ರ ಮೇಲೆ ಅರಿಶಿನ ಅಥವಾ ಕುಂಕುಮ ಹಾಕಿ ಅದರಲ್ಲೂ ರಂಗೋಲಿ ಬಿಡಿಸ್ತಾರೆ. ನಾನು ಆದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಆಮೇಲೆ ತಂಬಿಟ್ಟಿನ ದೀಪ ಕೂಡ ರೆಡಿ ಮಾಡಿಕೊಂಡೆ. ಇದಿಷ್ಟು ಆದಮೇಲೆ ನಾನು ಕತೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ದೇವಿ ಅಷ್ಟೋತ್ತರಗಳನ್ನೆಲ್ಲ ಹೇಳಿ ಮುಗಿಸ್ದೆ. ಅಷ್ಟೊತ್ತಿಗೆ ಸರಿಯಾಗಿ ನಮ್ಮ ಅಪ್ಪ ಅಮ್ಮನೂ ಕೂಡ ಬಂದರು. ಅವ್ರು ಬಂದಮೇಲೆ ಆರತಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಸರಿಯಾಗಿ ಅವರು ಕೂಡ ಬಂದರು ಅದೇ ಟೈಮ್ಗೆ. ಇವನು ನನ್ನ ತಮ್ಮ ಅಕ್ಷಯ್ ಅಂತ, ಹಾಗೆ ಅವ್ರು ನನ್ನ ಡ್ಯಾಡಿ. ನನ್ನ ಮಗಳು ಇವನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅವನಿಗೆ ರೇಗಿಸೋದು, ಅವ್ನು ಕೂದಲು ಎಳೆಯೋದು, ಹೀಗೆ. ಇವ್ರು ನನ್ನ ಅಮ್ಮ. ಇವ್ರೂ ಮನೆಯಿಂದ ಬರಬೇಕಾದ್ರೆ ಹೂವು, ಹಣ್ಣು, ಕಾಯಿ ಎಲ್ಲ ತಂದಿದ್ರು. ಇವ್ರದ್ದು ಕೂಡ ಒಂದು ಪೂಜೆ ಮಾಡಿದ್ವಿ. ನಾವು ನಮ್ಮ ಸಮಾಧಾನಕ್ಕೆ ದೇವರಿಗೆ ಅಲಂಕಾರ, ಆಡಂಬರ ಎಲ್ಲನೂ ಮಾಡ್ತೀವಿ. ಕೆಲವೊಬ್ಬರು ಚಿನ್ನ, ಬೆಳ್ಳಿ ಇದನ್ನೆಲ್ಲ ಇಟ್ಟು ಪೂಜೆ ಕೂಡ ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ದೇವರು ನಮ್ಮ ಹತ್ರ ನನಗೆ ಇಷ್ಟೊಂದು ಆಡಂಬರದಿಂದ ಪೂಜೆ ಮಾಡಿ, ಅಲಂಕಾರ ಮಾಡಿ, ಚಿನ್ನ ಬೆಳ್ಳಿನೆಲ್ಲ ಇಟ್ಟು ಪೂಜೆ ಮಾಡಿ ಅಂತ ಯಾವುದೇ ಕಾರಣಕ್ಕೂ ನಮ್ಮನ್ನ ದೇವರು ಕೇಳೋದಿಲ್ಲ. ಒಂದು ಭಕ್ತಿಯಿಂದ, ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಸಾಕು, ಅಷ್ಟೇ ಸಾಕು ದೇವರಿಗೆ.
ಈ ಮಾತನ್ನ ನಾನು ನಿಮ್ಮ ಜೊತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗಿನ ಕಾಲದಲ್ಲಿ ನಿಯಮ ಆಗಿರಲಿ, ಪದ್ಧತಿಗಳಾಗಿರಲಿ ಯಾವುದೂ ನಮ್ಮ ಮುಂದೆ ಕಾಣಿಸ್ತಾ ಇರಲ್ಲ. ಆಚರಣೆ, ಆಡಂಬರಗಳು ಮಾತ್ರ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರುತ್ತೆ. ಜನರಿಗೆ ದೇವಿನ ಕುಣಿಸಿ ಹೇಗೆ ಅಲಂಕಾರ ಮಾಡಬೇಕು, ಹೇಗೆ ಸುಂದರವಾಗಿ ಕಾಣಿಸ್ಬೇಕು ನಮ್ಮ ಮನೆ ಲಕ್ಷ್ಮಿ ಅಂತ ಗೊತ್ತಿರುತ್ತೆ. ಹಾಗೆ ಪೂಜೆ ವಿಧಾನಗಳು, ಕಥೆಗಳು ಏನು ಸಹ ಗೊತ್ತಿಲ್ಲದೇ ಮಾಡ್ತಾ ಇರ್ತಾರೆ. ಎಲ್ಲನೂ ತಿಳ್ಕೊಂಡು ಪೂಜೆ ಹಾಗೆ ವ್ರತನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ದಿನದ ಪೂಜೆನ ನಾನು ಮುಗಿಸಿದ್ದೀನಿ. ಪ್ರತಿ ವರ್ಷ ರಾಖಿ ಹಬ್ಬಕ್ಕೆ ನಾನು ಮನೆಗೆ ಹೋಗಿ ತಮ್ಮನಿಗೆ ರಾಖಿ ಕಟ್ತಾ ಇದ್ದೆ. ಈ ಸತಿ ನನಗೆ ಆಗಿಲ್ಲ, ಸೊ ಬೇಜಾರಾಗ್ತಾ ಇತ್ತು. ನೆಕ್ಸ್ಟ್ ಡೇನೇ ನಮ್ಮ ಮನೇಲಿ ಪೂಜೆ ಇರೋದ್ರಿಂದ ಮಿಸ್ ಮಾಡಿದೆ ಬಾ ಅಂತ ಹೇಳಿದ್ದೆ. ಸೊ ಅವನಿಗೆ ಆರತಿ ತೆಗೆದು ಸ್ವೀಟ್ ತಿನ್ನಿಸಿ ಒಂದು ರಾಖಿ ಕೂಡ ಕಟ್ಟಿದೆ. ನಾವು ರಾಖಿನ ಬರೀ ನಮ್ಮ ಅಣ್ಣ ತಮ್ಮಂದಿರಿಗೆ ಮಾತ್ರ ಕಟ್ಟಬೇಕು ಅನ್ನೋ ಪದ್ಧತಿ ಎಲ್ಲೂ ಕೂಡ ಇಲ್ಲ. ನಮ್ಗೆ ಇಷ್ಟ ಬಂದವರಿಗೆ, ಅಪ್ಪ ಅಮ್ಮಂದಿರಿಗಾಗಲಿ, ನಮ್ಮ ಹಸ್ಬೆಂಡ್ಗಾಗಿರಲಿ, ನಮ್ಗೆ ಯಾರು ತುಂಬ ಇಷ್ಟ ಎಲ್ಲರಿಗೂ ಕೂಡ ನಾವು ರಾಖಿನ ಕಟ್ಬೋದು. ಪ್ರತಿಯೊಂದು ಹೆಣ್ಣುಮಗಳು ಸಮಾಜದ ದುಷ್ಟ ಶಕ್ತಿಗಳಿಂದ ರಕ್ಷಿಸಬೇಕು ಅಂತ ಅಣ್ಣನಿಗೆ ತಮ್ಮನಿಗೆ ರಾಖಿಯನ್ನು ಕಟ್ತಾಳೆ. ನಮ್ಮನ್ನ ಯಾರು ರಕ್ಷಿಸ್ತಾರೋ ಅವ್ರಿಗೆ ನಾವು ಪ್ರೀತಿಯಿಂದ ರಾಖಿಯನ್ನು ಕಟ್ಟೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಭಾವನೆ. ರಕ್ಷಾಬಂಧನ ಸೆಲೆಬ್ರೇಷನ್ ಆದಮೇಲೆ ಸಂಜೆ ಹೊತ್ತು ಅರಿಶಿನ ಕುಂಕುಮಕ್ಕೆ ನಾವು ಕರೆದಿದ್ವಿ. ಹಾಗೆ ನಮ್ಮ ಮನೆಯ ಪುಟ್ಟ ಗೌರಿ ಕೂಡ ಕ್ಯೂಟಾಗಿ ರೆಡಿ ಆಗಿದ್ಲು. ಹೇಗೆ ಕಾಣಿಸ್ತಿದ್ಲು ಅಂತ ಕಮೆಂಟಲ್ಲಿ ತಿಳಿಸಿ. ಬಂದಿರೋರಿಗೆ ನಾವು ಪ್ರಸಾದಕ್ಕೋಸ್ಕರ ಲಾಡುಗಳನ್ನ ಮಾಡಿಸಿದ್ದೆ. ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬ ಜನ ಬಂದಿದ್ದರು ಅರಿಶಿನ ಕುಂಕುಮಕ್ಕೆ. ನನ್ನ ಮಗಳಿಗಂತೂ ತುಂಬ ಜನನೇ ಫ್ರೆಂಡ್ಸ್ ಇದ್ದಾರೆ ನಮ್ಮ ಮನೆ ರೋಡಲ್ಲಿ. ಬರೀ ಪುಟಾಣಿಗಳು ತುಂಬ ಜನನ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ನನ್ನ ಮಗಳದ್ದು ಲಕ್ ಅಂತಲೇ ಹೇಳ್ಬೋದು. ಈ ರೋಡಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಹಾಗೆ ಇವರು ಬಬಿತಾ ಅಂತ ತುಂಬಾ ಕ್ಯೂಟ್ ಆಗಿರೋ ಒಂದು ಟಾಯ್ನ ಗಿಫ್ಟ್ ಮಾಡಿದ್ರು ನನ್ನ ಮಗಳಿಗೆ. ಥ್ಯಾಂಕ್ ಯು ಸೋ ಮಚ್ ಬಬಿತಾ ಅವರೇ. ಈ ರೀತಿಯಾಗಿ ನನ್ನ ಈ 3ನೇ ವಾರದ ಮಂಗಳಗೌರಿ ಪೂಜೆಯನ್ನು ನಾನು ಮುಗಿಸಿದ್ದೀನಿ. ಹಾಗೆ ಇದೊಂದು ಸ್ವಲ್ಪ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಫೋಟೋಸ್ ಮತ್ತು ವೀಡಿಯೋಸ್. ನಮ್ಮ ಪೂಜೆದು ಹೇಗಾಯಿತು, ನಮ್ಮ ಪೂಜೆ ನಿಮಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.